ನಮಸ್ಕಾರ. 24x7 ಕರ್ನಾಟಕ.com ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಚಂದ್ರಕಾಂತ್. ಇವತ್ತು ನಾವು ಬಂದಿರೋದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಮುಡ್ವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಇವತ್ತು ನಾವು ಭೇಟಿಯಾಗಲಿರೋರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಕಲ್ಲಪ್ಪ ಪೀರಪ್ಪ ಜಿಲೇಬಿ ಅವರನ್ನು, ಕಾಳಪ್ಪ ಪೀರಪ್ಪ ಜಿಲೇಬಿ ಅವರನ್ನು, ಅವರ ರಾಜಕೀಯ ಜೀವನದ ಕುರಿತು ಮತ್ತು ಅವರ ಅಭಿವೃದ್ಧಿ ಕೆಲಸಗಳನ್ನು ಕುರಿತು, ರಾಜಕೀಯ ಪ್ರವೇಶದ ಕನಸುಗಳನ್ನು ಕುರಿತು ಅವರ ಜೊತೆ ಒಂದೆರಡು ನಿಮಿಷ ಕಾಲ ಸಂದರ್ಶನ ನಡೆಸೋಣ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಕಾಳಪ್ಪ ಸರ್. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದು ಸರ್ ತಾವು? ನಾನು ಈಗ 1 ವರ್ಷ ಇಲ್ಲ ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದೆ? ಮುಳ್ವಿ ಗ್ರಾಮ ಪಂಚಾಯತಿಯಿಂದ ಒಂದು ಆಯ್ಕೆಯಾಗಿದ್ದೀರಿ ಸರ್. ಸರ್, 2010 ಚುನಾವಣೆಯಲ್ಲಿ ಒಟ್ಟು ಮತಗಳು ಎಷ್ಟು ಬಂದಿತ್ತು ಸರ್ ತಮಗೆ? ನಮ್ಗೆ 570 ಮತಗಳು ಸರ್. ಎಷ್ಟು ಅಂತರದಿಂದ ಜಯಗಳಿಸಿದ್ದು ಸರ್? 101 ಮತಗಳಿಂದ ತಾವು ಜಯಗಳಿಸಿದ್ರೆ ಅಂತ ಹೇಳ್ತಾ ಇದ್ರಿ ಸರ್. ಸರ್, ರಾಜಕೀಯ ಅನುಭವ ತಮ್ಗೆ ಹೇಗೆ ಅನಿಸ್ತಾ ಇದೆ? ರಾಜಕೀಯ ಅನುಭವ ಅದೇ ಮಾಡಬೇಕು. ನಾವು ಯಾರು ಪ್ರತಿಯೊಬ್ಬರಿಗೆ ಸವಲತ್ತು ಕೊಡಬೇಕು, ಸೌಲಭ್ಯ ಕೊಡಬೇಕು. ನಮ್ಗೆ ಆದ ಮಟ್ಟಿಗೆ ನಮ್ಮ ಕೈಲಾಗಕ್ಕೆ ಮಾಡಬೇಕು. ಈಗ ಲ್ಯಾಂಡ್ ಲೆವೆಲಿಂಗ್ ಮಾಡಬೇಕು, ಎಲ್ಲೆಲ್ಲಿ ಅಣೆಕಟ್ಟು ಮಾಡಬೇಕು, ಚಕ್ರನ್ ಮಾಡಬೇಕು. ಈ ಕೆಲವು ರಸ್ತೆಗಳು ಕಾಮಗಾರಿ ರಸ್ತೆಗಳು ಇರ್ತವೆ. ಕಾಮಗಾರಿ ರಸ್ತೆಗಳು ಏನು ಮಾಡಬೇಕು ಅಂತಂದ್ರೆ ಫಾರ್ಮೇಷನ್ ರೋಡ್ ಮಾಡಬೇಕು. ಈಗ ಕೆಲವು CC ರೋಡ್ ಅವ. ಈಗ ಜಲ ನಿರ್ಮಾಣ ಚಾಲೂ ಆಗಿದ್ರಿ. ಈಗ 15 ನೀರು ಕೊಡಿಸ್ತೇವೆ ಎಲ್ಲರಿಗೆ. ಸರ್, ಈಗ ರಾಜಕೀಯ ನಿಮ್ಮಿಂದಲೇ ಬಂದ ಅಥವಾ ನಿಮ್ಮ ಮನೆತನದಿಂದ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿದ? ಇಲ್ಲ ಸರ್, ನನ್ನಿಂದ ಬಂದ. ನಿಮ್ಮಿಂದಲೇ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿ ಮೊದಲನೇ ಬಾರಿ ಸ್ಪರ್ಧೆ ಮಾಡಿ ಮೊದಲನೇ ಬಾರಿ ತಾವು ಸದಸ್ಯತ್ವವನ್ನು ಪಡೆದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಸರ್. ಈಗ 3.5 ವರ್ಷದ ಅವಧಿಯಲ್ಲಿ ನಿಮ್ಮ ಊರಿನ ಜನತೆ ಆಗಲಿ ನಿಮ್ಮ ವಾರ್ಡಿನ ಜನತೆ ಆಗಲಿ ಯಾವ್ಯಾವ ಅನುಕೂಲಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ತಾವು ಮಾಡಿದ್ದೀರಿ? ನನಗೂ ಸರ್ ಗ್ರಾಮ ಮಾಡಿದ್ವಿ. ಸುವರ್ಣ ಗ್ರಾಮ ಯೋಜನೆ ಮಾಡಿದ್ದು. ಈಗ ಕೆಲವು CC ರೋಡ್ ಚಾಲು ಇದೆ, ಅವರು ಮಾಡ್ಬೋದು ಸರ್. ಇನ್ನೂ 15, 16, 18 ತಿಂಗಳು ನಿಮ್ಗೆ ಸಮಯ ಇದೆ ಸರ್, ಇನ್ನೂ ಅವಧಿ ಇದೆ. ಅವಧಿಯಲ್ಲಿ ಇನ್ನೂ ಯಾವ ಕೆಲಸ ಕಾರ್ಯಗಳು ಬಾಕಿ ಇವೆ, ಯಾವ ಕೆಲಸ ಕಾರ್ಯ ಮಾಡಬೇಕು ಅಂತ ತಮ್ಮ ಮನಸ್ಸಿನಲ್ಲಿದೆ ಸರ್? ಈಗ ನಮಗೆ ಏನೇನು ಕನ್ಫ್ಯೂಸ್ ಅವಲ್ರಿ ನಮ್ಗೆ. ಈಗ ನಮ್ಮ ವಾರ್ಡ್ದಾಗ ಏನು ಕನ್ಫ್ಯೂಸ್ ಅವು ಎಲ್ಲ ಸವಲತ್ತು ಮಾಡಬೇಕು ಅನ್ನೋದು ನನ್ನ ಭಾಗ ಇದೆ. ನಮ್ಮಲ್ಲಿ ಇನ್ನು ಯಾವ ಸಮಸ್ಯೆ ಇದೆ, ಜನರ ಸಮಸ್ಯೆಗಳು ಇನ್ನೂ ಮುಂದಿನ ಅವಧಿಯಲ್ಲಿ ಬಗೆಹರಿಸುವಂಥ ಒಂದು ವಿಶ್ವಾಸವನ್ನು ತಾವು ನಮಗೆ ಕೊಡ್ತಾ ಇದ್ದೀರಿ. ಒಳ್ಳೆಯದು ಸರ್. ಸರ್, ಈಗ ಗ್ರಾಮ ಪಂಚಾಯತಿ ವಲಯಲ್ಲಿ ಅಧಿಕಾರಿಗಳಂತ ಬರ್ತಾರೆ ಸರ್. ಅಧಿಕಾರಿಗಳಿಂದ ನಿಮ್ಮ ಅಭಿವೃದ್ಧಿ ಕೆಲಸಕ್ಕೆ ಯಾವ ರೀತಿಯಾದಂಥ ಒಂದು ಬೆಂಬಲ ಸಿಗ್ತಾ ಇದೆ ಸರ್? ಬೆಂಬಲ ಇದ್ದವ್ರು ಸರ್, ಈಗ ಅಧಿಕಾರಿಗಳು ಬಂದವರು ಈಗ ನಮಗೂ ಕೇಳ್ಬೋದು, ಮತ್ತು PDO ಇರ್ತಾರೆ ಅವ್ರಿಗೂ ಕೇಳ್ಬೋದು. ಈಗ ಕೆಲವು ಇರ್ತಾವೆ ರೂಮ್ಗಳು ಎಲ್ಲ ನಾವು ಕೇಳೋದಲ್ಲ. ಒಬ್ರಿಗೊಬ್ರು ಹೊಂದ್ಕೊಳ್ಬೇಕಂದ್ರೆ ಈಗ ಬರ್ತಾರೆ, ಎಲ್ಲರಿಗೂ ಭೇಟಿ ಆಯ್ತು. ಯಾರು ಇದ್ದದ್ದು ಕೆಲಸಗಳು ನಾವು ಪರಿವರ್ತನೆ ಮಾಡಿಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ. ಯಾರೇ ಏನೇ ಇರಲಿ ಕೂಡ ನಮ್ಮ ವಾರ್ಡಿನ ಜನತೆ ನಾವು ಮತ್ತು ನಮ್ಮ ವಾರ್ಡಿನ ಜನತೆ ಪರಿವರ್ತನೆ ಆಗಬೇಕು. ಒಂದು ಸಮಸ್ಯೆಗಳಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಸುವಂಥ ಒಂದು ಸಮಸ್ಯೆ, ಒಂದು ಯಾವುದೇ ಉದ್ಭವ ಆಗೋದಂಥ ಒಂದು ಯೋಜನೆಯನ್ನು ತಾವು ಮಾಡ್ತಾ ಇದ್ದೀರಿ ಅಂತ ತಾವು ಹೇಳ್ತಾ ಇದ್ದೀರಿ ಸರ್. ಸರ್, ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ನಮ್ಮ ಹೊಲ ನಮ್ಮ ದಾರಿ ಅಂತ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ, ಮತ್ತೆ ಬಸವ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ಯೋಜನೆ, ರಾಜೀವ್ ಗಾಂಧಿ ಯೋಜನೆ, ಈ ಎಲ್ಲ ಯೋಜನೆಗಳು ಸರ್ಕಾರ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಯೋಜನೆಗಳಿವೆ ಸರ್. ಆ ಯೋಜನೆಗಳು ಯಾವ ರೀತಿಯಾಗಿ ನಿಮ್ಮ ಗ್ರಾಮ ಪಂಚಾಯತಿ ನಡೀತಾ ಇದೆ ಸರ್? ಕೆಲವು ಎಷ್ಟು ಬರ್ತವೆ? 60 ಬಂದರೆ 21 ಮಂದಿ ಸದಸ್ಯರು. ಈಗ ನಮ್ಮ ಗರೀಬ್ ಜನಂಗೆ ಯಾವ್ದು ಅವ್ರಿಗೆ ಮನೆ ಇಲ್ಲ ಅಥವಾ ಗುಡಿಸಲ್ದಾಗ ಯಾರು ಅವ್ರಿಗೆ ಕೊಡಬೇಕದು. ಈಗ 21 ಬರೋದೇ ನೋಡ್ರಿ 1-2 ಮಂದಿ ಅವರಿಗೆ ನಾವು ವೆರಿಫೈ ಮಾಡಿ ಆ ಗರೀಬರು ಕೊಟ್ಟು ಹಾಕ್ತೀವಿ. ಅವರನ್ನ ಬಡವರನ್ನು ಗುರುತಿಸಿ, ಯಾರಿಗೆ ಒಂದು ನಿರಾಶ್ರಿತರಿದ್ದಾರೋ, ಯಾರಿಗೆ ಒಂದು ಮನಿ ಇಲ್ಲೋ ಅಂಥವ್ರಿಗೆ ಗುರುತಿಸ್ಕೊಂಡು ನೀವು ಒಂದು ಮನೆ ಹಂಚಿಕೆಯನ್ನು ಮಾಡ್ತೀರಿ ಅಂತ ನಾವು ಹೇಳ್ತಿದ್ದೀವಿ ಸರ್. ಸರ್, ಒಳ್ಳೆಯದು ಸರ್. ಸರ್, ಈಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಉಳಿದಂಥ ಸದಸ್ಯರ ಜೊತೆ ಯಾವ ರೀತಿಯಾದಂಥ ಸಂಬಂಧ ಇದೆ ಸರ್? ನಮಗೆ ಸರ್, ನಮ್ಮ ಪಂಚಾಯತು ಯಾವುದು ಭೀ ಇಲ್ಲಿಗೆ ಅಲ್ಲಿಲ್ಲ ಸರ್. ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಹೊಂದ್ಕೊಂಡು ಹೋಗ್ಬೇಕು. ಅಲ್ಲಿ ತಪ್ಪು ತಡೆಗಳಾದ್ರೂ ನಾವು ಎಲ್ಲರೂ ಹೋಗಬೇಕು. ಅವ್ರಿಗೆ ಏನೇ ವಿಚಾರಗಳನ್ನು ತಗೊಂಡು ವಿಚಾರ ನಾವು ತಿಳಿಸ್ಬೇಕು, ಅವ್ರಿಗೆ ನಾವು ಹೇಳಬೇಕು, ಅವರ ವಿಚಾರ ನಮಗೆ ತಿಳಿಸ್ಬೇಕು. ಒಂದೇ ಕುಟುಂಬದ ಒಂದು ಸದಸ್ಯರಂತೆ ಅಣ್ಣತಮ್ಮರಂತೆ ಸಮಗ್ರ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನು ಅಭಿವೃದ್ಧಿ ಕೆಲಸ ಮಾಡೋಣ ಎಲ್ಲರೂ ಕಲ್ತು ಅಂತ ತಾವು ಹೇಳ್ತೀವಿ. 21 ಮೆಂಬರ್ಸ್ ಒಂದೇ ಮನಸ್ಸಿಗೆ ಇದ್ದು ಸರ್, ಒಗ್ಗಟ್ಟಿಂದ ಕೆಲಸ ಮಾಡೋಣ ಅಂತ ತಾವು ತಮ್ಮ ಅಭಿಪ್ರಾಯ ಸರ್. ಸರ್, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿದ್ದೀರಿ ನೀವು. ನಿಮ್ಮ ವಾರ್ಡಿನ ಜನತೆ ನಿಮ್ಮ ಹತ್ರ ಬಂದು ಕುಂದು ಕೊರತೆ ಸಮಸ್ಯೆ ಅಂತ ಹೇಳ್ತಾ ಇರುವಾಗ ಯಾವ ರೀತಿಯಾಗಿ ಅದಕ್ಕೆ ಒಂದು ಬಗೆಹರಿಸುವಂತ ನೀವು ಕೆಲಸ ಮಾಡ್ತೀರಿ ಸರ್? ಸರ್, ಅವ್ರಿಗೆ ಯಾವ ತಪ್ಪಾಗೋದು ಅಥವಾ ತಪ್ಪಾಗೋರ ಮೇಲೆ ಯಾರೇ ಅನ್ಯ ದುರ್ಜನ್ಯ ಮಾಡಿದ್ರು ಅವ್ರಿಗೆ ನಾವು ಕಲಿಸಿ ಕೆಲಸಮೆಂಟ್ನು ಕೊಡ್ತೇವೆ ಮತ್ತು ಅವ್ರಿಗೆ ಬುದ್ಧಿ ಹೇಳಿ ಕಳಿಸ್ತೀವಿ. ಯಾವ್ದು ಸಮಸ್ಯೆ ನಿಮ್ಮ ಹತ್ರ ಬಂದರೆ ಅದಕ್ಕೆ ಬಗೆಹರಿಸುವಂಥ ಒಂದು ಕೆಲಸವನ್ನು ಕಟ್ಟುನಿಟ್ಟಾಗಿ ತಾವು ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ಸರ್. ಒಳ್ಳೆಯದು ಸರ್. ಸರ್, ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಮೂಲವಾದಂಥ ಕಾರಣ ನಿಮ್ಮ ವಾರ್ಡಿನ ಜನತೆ ಸರ್. ನಿಮಗೊಂದು ಓಟ್ ಹಾಕಿ ಒಂದು ಜಯಶೈಲಿಯನ್ನಾಗಲೇ ಮಾಡಿದ್ದಾರೆ ಸರ್.
ಆ ಜನತೆಗೆ ಸರ್ ನಿಮ್ಮ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಪರವಾಗಿ ನೋಡಿ ಸರ್, ಇದು ಗರೀಬರ ಮೇಲೆ ಅನ್ಯಾಯ ಬೇಡ, ಅತ್ಯಾಚಾರ ಬೇಡ. ನಮಗೆ ಅವ್ರು ಓಟ್ ಹಾಕಿ ತಂದಿಂದ ನಾವು ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ಅವ್ರಿಗೆ ಏನಾರು ಪರಿವರ್ತನೆ ಮಾಡಬೇಕು ಅನ್ನೋದು ಒಂದು ವಿಚಾರ. ನಮಗೆ ಒಂದು ಓಟ್ ಹಾಕಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಆದರೆ ಯಾವುದೇ ಸಮಸ್ಯೆ ಕುಂದುಕೊರತೆ ಅಂತ ಬಂದಾಗ ಎಂಥ ಸಮಸ್ಯೆ ಇದ್ರೂ ಕೂಡ ನನ್ನ ಕೈಲಾದಷ್ಟು ಒಂದು ಸಹಾಯ ಮಾಡಿ ಅವರಿಗೆ ಒಂದು ಸಮಸ್ಯೆ ಸುಳಿಯಿಂದ ಹೊರಗೆ ತರುವಂಥ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ ಸರ್. ನಿಮ್ಮ ರಾಜಕೀಯ ಜೀವನ ಕೂಡ ನಾವು ಉತ್ತುಂಗಕ್ಕೆ ಇರಲಿ, ದೊಡ್ಡ ದೊಡ್ಡ ಮಟ್ಟದಲ್ಲಿ ನೀವು ಬೆಳೀಲಿ ಅಂತ ನಾವು ಹಾರೈಸುತ್ತಾ ಇಷ್ಟೊತ್ತು ನಮ್ಮ ಜೊತೆ ಸಮಯ ತಗೊಂಡು ನಮ್ಮ ಜೊತೆ ಚರ್ಚೆ ನಡೆಸಿದ್ದಕ್ಕೆ 24x7 ಕರ್ನಾಟಕ.com ವತಿಯಿಂದ ನಿಮಗೆ ಆರ್ಥಿಕವಾದಂಥ ಸ್ವಾಗತ ಸರ್. ನಮಸ್ಕಾರ ಸರ್.